me forever on fire. ಮುಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ವಿರುದ್ಧ ದೂರು ದಾಖಲಾಗಿದೆ. ಎಫ್ಐಆರ್ ಕೂಡ ಮೈಸೂರು ಲೋಕಾಯುಕ್ತದಲ್ಲಿ ಆಗಿದೆ. ದಾಖಲೆಗಳ ಸಮೇತವಾಗಿ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅಲ್ಲಿನ ಎಸ್ಪಿ, ಲೋಕಾಯುಕ್ತ ಎಸ್ಪಿ ಉದೇಶ್. ಬಹಳ ಗಮನ ಸೆಳೆದಿರುವಂಥ ಪ್ರಕರಣ, ಹೀಗಾಗಿ ಹೆಜ್ಜೆ ಹೆಜ್ಜೆಗೂ ಕೂಡ ಇದು ಸುದ್ದಿ ಆಗ್ತಾ ಹೋಗುತ್ತೆ. ಕೇಸ್ ಸಂಬಂಧ ಡಿವೈಎಸ್ಪಿ ಮ್ಯಾಥ್ಯೂ ಜೊತೆ ಚರ್ಚೆ ಮಾಡಿದ್ದಾರೆ. ಡಿವೈಎಸ್ಪಿ ಜೊತೆ ಚರ್ಚೆ ಮಾಡಿ ಬೆಂಗಳೂರಿಗೆ ಬಂದಿದ್ದಾರೆ ಉದೇಶ್. ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಲು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅತ್ಯಂತ ಸಂಚಲನವನ್ನು ಮೂಡಿಸಿದಂಥ ಪ್ರಕರಣ, ಮುಖ್ಯಮಂತ್ರಿಗಳ ವಿರುದ್ಧವೇ ದಾಖಲಾಗಿರುವಂಥ ಎಫ್ಐಆರ್ ಇದು. ಈ ಎಫ್ಐಆರ್ನಲ್ಲಿ ಮುಖ್ಯಮಂತ್ರಿಗಳು A1 ಇದ್ದಾರೆ, A2 ಅವರ ಪತ್ನಿ ಪಾರ್ವತಿ ಇದ್ದಾರೆ, A3 ಮಲ್ಲಿಕಾರ್ಜುನ ಸ್ವಾಮಿ ಅವರ ಬಾಮೈದ ಇದ್ದಾರೆ, A4 ದೇವರಾಜು ಇದ್ದಾರೆ. ಒಟ್ಟು 4 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ಈ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಎಸ್ಪಿ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನ ಉನ್ನತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾರೆ. ದಾಖಲೆಗಳ ಜೊತೆ ಬಂದಿದ್ದಾರಂತೆ. ಲೋಕಾಯುಕ್ತ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಸಲಹೆಯನ್ನು ಕೂಡ ಪಡೀಲಿಕ್ಕಿದೆ. ಆನಂತರದಲ್ಲಿ ಈ ಕೇಸ್ನಲ್ಲಿ ಯಾವೆಲ್ಲ ರೀತಿಯಲ್ಲಿ ನಡೆದುಕೊಳ್ಬೇಕು, ಹೇಗೆ ಸಾಗಬೇಕು, ಈ ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಸದ್ಯಕ್ಕಂತೂ ಎಫ್ಐಆರ್ ಆಗಿದೆ, ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಇದು ಹಳೆಯ ಪ್ರಕರಣವಾಗಿರೋದ್ರಿಂದ, ಅತ್ಯಂತ ಹಳೆಯ ಪ್ರಕರಣ, ಈಗ ಬೆಳಕಿಗೆ ಬಂದಿದೆ, ಈಗ ಎಫ್ಐಆರ್ ಆಗಿದೆ. 10-20 ವರ್ಷಗಳ ಹಿಂದಿನ ಎಲ್ಲ ದಾಖಲೆಗಳನ್ನು ಕೂಡ ಜಾಲಿಡಬೇಕಾಗತ್ತೆ. ಕಂದಾಯ ಇಲಾಖೆಯ ದಾಖಲೆಗಳನ್ನು ನೋಡಬೇಕಾಗತ್ತೆ. ಕಂದಾಯ EC ನೋಡಬೇಕು, ಪಾಣಿ ನೋಡಬೇಕು, ಈವರೆಗೂ ಕೂಡ ಅದನ್ನು ಚೆಕ್ ಮಾಡಬೇಕು. ಜೊತೆಗೆ ಇಲ್ಲಿ 2 ಡೀಡ್ಗಳಾಗಿದ್ದಾವೆ, ಒಂದು ಸೇಲ್ ಡೀಡ್, ಇನ್ನೊಂದು ಗಿಫ್ಟ್ ಡೀಡ್. ಸೇಲ್ ಡೀಡ್ ನಡೆದಿರೋದು ಯಾವಾಗ, ಗಿಫ್ಟ್ ಡೀಡ್ ಆಗಿರೋದು ಯಾವಾಗ, ಅದಕ್ಕೂ ಮುಂಚೆಯೇ ಮುಡಾ ಅದನ್ನು ಸ್ವಾಧೀನಪಡಿಸ್ಕೊಂಡಿತ್ತ ಅಥವಾ ಆನಂತರದಲ್ಲಿ ಸ್ವಾಧೀನಪಡಿಸ್ಕೊಂಡಿತ್ತ, ಮುಖ್ಯಮಂತ್ರಿಗಳ ಪಾತ್ರ ಏನು, ಎಲ್ಲವೂ ಕೂಡ ತನಿಖೆಯ ಹಂತದಲ್ಲಿದೆ. ಹೀಗಾಗಿ ಲೋಕಾಯುಕ್ತರು ತನಿಖೆಯಲ್ಲಿ ಉನ್ನತಾಧಿಕಾರಿಗಳ ಸಲಹೆಯನ್ನು ಪಡೆದುಕೊಂಡು ಮುಂದುವರಿತಾ ಇದ್ದಾರೆ. A1 ಸಿದ್ದರಾಮಯ್ಯ, A2 ಪಾರ್ವತಿ, A3 ಮಲ್ಲಿಕಾರ್ಜುನ ಸ್ವಾಮಿ ಮತ್ತು A4 ದೇವರಾಜು. ಈ ಭೂಮಿಯೇ ಬಂದಿರೋದಿದೆಯಲ್ಲ, ಅದು ಜವರ ಎಂಬ ವ್ಯಕ್ತಿಯಿಂದ ಬರುತ್ತೆ. ಆನಂತರದಲ್ಲಿ ಇಲ್ಲಿಯವರೆಗೂ ಕೂಡ 2021ರವರೆಗೆ ನಡೆದಿರುವಂಥ ಎಲ್ಲ ದಾಖಲೆಗಳು ಕೂಡ ಈಗ ಲೋಕಾಯುಕ್ತರು ಕಲೆ ಹಾಕಿದ್ದಾರೆ.